ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಗಂಟು ನೋವು ಇವಾಗಂತೂ ಈ ಸಮಸ್ಯೆ ಸಾಮಾನ್ಯವಾಗಿದೆ. ಇವಾಗ ಚಿಕ್ಕ ವಯಸ್ಸಿನವರಿಂದ ಹಿಡಿದು ದೊಡ್ಡವರವರೆಗೆ ಯಾರಿಗಾದರೂ ಕೇಳಿ ಗಂಟು ನೋವು ಅನ್ನುತ್ತಲೇ ಇರುತ್ತಾರೆ. ಗಂಟಿನಲ್ಲಿ ಗ್ರೀಸ್ ಕಡಿಮೆಯಾಗುವುದು ಇದಕ್ಕೆ ಪ್ರಮುಖ ಕಾರಣ. ವಯಸ್ಸಾದಂತೆ ಗಂಟುಗಳಲ್ಲಿ ಗ್ರೀಸ್ ಕಡಿಮೆಯಾಗುತ್ತದೆ. ಗಂಟಿನಲ್ಲಿ ಗ್ರೀಸ್ ಕಡಿಮೆಯಾಗುವುದರಿಂದ ನಡೆದಾಗ ಮೊಣಕಾಲುಗಳಲ್ಲಿ ಕಟ್ ಕಟ್ ಎಂಬ ಶಬ್ದ ಬರುತ್ತದೆ. ಮೊಣಕಾಲು ಊದಿಕೊಳ್ಳುತ್ತದೆ. ಚೂರು ನಡೆಯಲು ಸಾಧ್ಯವಾಗುವುದಿಲ್ಲ. ನಡೆಯೋದು ಬಿಡಿ, ಕೂರಲು ಕೂಡ ಸಾಧ್ಯವಾಗುವುದಿಲ್ಲ. ನಿಲ್ಲಲು ಆಗುವುದಿಲ್ಲ. ಇನ್ನು ಈ ಸಮಸ್ಯೆಯ ಆರಾಮಕ್ಕೆ ಕಾಸ್ಟ್ಲಿ ಎಣ್ಣೆಯಿಂದ ಮಸಾಜನ್ನು ಮಾಡ್ತಾರೆ ಹಾಗೂ ಕಾಸ್ಟ್ಲಿ ಮೆಡಿಸಿನ್ಗಳನ್ನು ತಗೋತಾರೆ. ಆದರೂ ಆರಾಮ ದೊರೆಯುವುದಿಲ್ಲ. ಇಷ್ಟೆಲ್ಲ ನೀವು ಟ್ರೈ ಮಾಡಿದರೆ ಒಮ್ಮೆ ನಾನು ಹೇಳುವ ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಖಂಡಿತ ನೋವಿನಿಂದ ಆರಾಮ ದೊರೆಯುತ್ತದೆ. ಇದರಿಂದ ಮೊಣಕಾಲಿಗೆ ಶಕ್ತಿ ದೊರೆಯುತ್ತದೆ. ಗಂಟುಗಳಲ್ಲಿ ನೋವು ಕಡಿಮೆಯಾಗುತ್ತದೆ. ಮೊದಲಿಗೆ ಗಂಟುಗಳಲ್ಲಿ ಅಂದರೆ ಕೀಲುಗಳಲ್ಲಿ ಗ್ರೀಸ್ ಕಡಿಮೆಯಾಗಲು ಮುಖ್ಯ ಕಾರಣಗಳೇನು, ನಾವು ಮಾಡುವ ತಪ್ಪುಗಳೇನು ತಿಳಿಯೋಣ. ತಪ್ಪಾದ ಆಹಾರ ಪದ್ಧತಿ. ಅತಿಯಾದ ಜಂಕ್ ಫುಡ್ಗಳ ಸೇವನೆಯಿಂದ, ಪೌಷ್ಟಿಕಾಂಶ ರಹಿತ ಆಹಾರದ ಸೇವನೆಯಿಂದ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಉಂಟಾಗುತ್ತದೆ. ಇದರಿಂದ ಮೂಳೆಗಳಲ್ಲಿ ನೋವು, ಮೂಳೆಗಳಲ್ಲಿ ಗ್ರೀಸ್ ಕಡಿಮೆಯಾಗುತ್ತದೆ. ಇನ್ನು ವಯಸ್ಸಾದಂತೆ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಕಂಡುಬರುತ್ತದೆ. ಇದು ಸಾಮಾನ್ಯವಾದ ಸಂಗತಿ. ಇದರಿಂದ ಅವರಿಗೆ ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತಾ ಇರುತ್ತದೆ. ಇನ್ನು ಮೂಳೆಗಳಿಗೆ ಏಟಾಗಿದ್ರೂ ಕೂಡ ಮಂಡಿ ನೋವು ಕಾಣಿಸುತ್ತದೆ. ಮೂಳೆಗಳಲ್ಲಿ ಗ್ರೀಸ್ ಕಡಿಮೆಯಾಗುತ್ತದೆ. ಇನ್ನು ಮೂಳೆಗಳಲ್ಲಿ ನೋವು, ಗಂಟು ನೋವು, ಜಾಯಿಂಟ್ಗಳಲ್ಲಿ ಗ್ರೀಸ್ ಕಡಿಮೆಯಾಗಿದ್ದರೆ ಏನು ಮಾಡಬೇಕು? ಮೊದಲಿಗೆ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿ. ಉತ್ತಮ ಆಹಾರವನ್ನು ಸೇವಿಸಿ. ಜಂಕ್ ಫುಡ್ಗಳಿಂದ ದೂರವಿರಿ. ಸೊಪ್ಪು ತಿನ್ನಿ. ಇನ್ನು ನಾನ್ ವೆಜ್ ತಿನ್ನುವವರಾದರೆ ಎಗ್ ಹಾಗೂ ಫಿಶನ್ನು ಸೇವಿಸಿ. ಪ್ರತಿದಿನ ಸಾಧ್ಯವಾದರೆ 2 ವಾಲ್ನಟನ್ನು ಸೇವಿಸಿ. ಜಾಯಿಂಟ್ ಪೇಯ್ನ್ ಇದರಿಂದ ಕಡಿಮೆಯಾಗುತ್ತದೆ. ಜೊತೆಗೆ ವೇಗವಾಗಿ ಜಾಯಿಂಟ್ಗಳಲ್ಲಿ ಗ್ರೀಸನ್ನು ಇದು ಹೆಚ್ಚಿಸುತ್ತದೆ. ವಾಲ್ನಟಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿದೆ, ಪ್ರೋಟೀನ್ ಇದೆ, ಕ್ಯಾಲ್ಶಿಯಂ ಇದೆ, ಜೊತೆಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಕೂಡ ಇದೆ. ಇದು ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಹೆಚ್ಚಿಸುವುದರ ಜೊತೆಗೆ ಮೂಳೆಗಳಲ್ಲಿ ಗ್ರೀಸನ್ನು ಹೆಚ್ಚಿಸುತ್ತದೆ. ಅರಿಶಿನ ಹಾಗೂ ಒಣಶುಂಠಿಯನ್ನು ಸೇವನೆ ಮಾಡಿ. ಇದರಿಂದ ಮೂಳೆಗಳಲ್ಲಿ ಗ್ರೀಸ್ ಹೆಚ್ಚಾಗುತ್ತದೆ. ಕೀಲು ನೋವು ಕಡಿಮೆಯಾಗುತ್ತದೆ. ಇದನ್ನು ಹೇಗೆ ಸೇವನೆ ಮಾಡಬೇಕು ಗೊತ್ತಾ? ಒಂದು ಪಾತ್ರೆಗೆ 1 ಲೋಟ ಹಾಲನ್ನು ಹಾಕಿ ಇದಕ್ಕೆ 1/4 ಚಮಚ ಅರಿಶಿಣದ ಪುಡಿ ಹಾಗೂ 1/4 ಚಮಚ ಒಣಶುಂಠಿಯ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ. ಎರಡನ್ನು ಸೇರಿಸಿ ಹಾಲನ್ನು ಕುದಿಸಿ ಗ್ಯಾಸ್ ಆಫ್ ಮಾಡಿ. ಉಗುರು ಬೆಚ್ಚಗಾದ ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬಹುದು. ಇನ್ನು ಡಯಾಬಿಟಿಸ್ ಇರೋರು ಬೆಲ್ಲವನ್ನು ಸ್ಕಿಪ್ ಮಾಡಿ. ರಾತ್ರಿ ಮಲಗುವ ಮೊದಲು ಕುಡಿಯಿರಿ. ಹಾಲಿನಲ್ಲಿ ಕ್ಯಾಲ್ಶಿಯಂ ಇದೆ. ಒಣಶುಂಠಿ ಮತ್ತು ಅರಿಶಿಣ ನೋವನ್ನು ನಿವಾರಿಸುವುದರ ಜೊತೆಗೆ ಗಂಟುಗಳಲ್ಲಿ ಗ್ರೀಸನ್ನು ಹೆಚ್ಚಿಸುತ್ತದೆ. ಇನ್ನು ಅರಿಶಿಣದಲ್ಲಿ ಕ್ಯಾಲ್ಶಿಯಂ ಇದೆ, ಹಾಗೆ ಇದರಲ್ಲಿ ಪವರ್ಫುಲ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದೆ. ಇದು ಜಾಯಿಂಟ್ ಹಾಗೂ ಗಂಟು ನೋವನ್ನು ಇದು ಕಡಿಮೆ ಮಾಡುತ್ತದೆ. ಇನ್ನು ಜಾಯಿಂಟ್ನಲ್ಲಿ ನ್ಯಾಚುರಲ್ ಗ್ರೀಸನ್ನು ಇದು ಹೆಚ್ಚಿಸುತ್ತದೆ. ಒಣಶುಂಠಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇದು ನೋವನ್ನು ಕಡಿಮೆ ಮಾಡುತ್ತದೆ. ಬ್ಲಡ್ ಸರ್ಕ್ಯುಲೇಷನನ್ನು ಸರಿಪಡಿಸುತ್ತದೆ. ಹಾಲಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಕ್ಯಾಲ್ಶಿಯಂ ಇದೆ. ಇದು ಮೂಳೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಜಾಯಿಂಟ್ನ ಲೂಬ್ರಿಕೇಷನನ್ನು ಹೆಚ್ಚಿಸುತ್ತದೆ. ಇನ್ನು ಹಾಲಿಗೆ ಅರಿಶಿಣ ಮತ್ತು ಒಣಶುಂಠಿ ಪುಡಿಯನ್ನು ಸೇರಿಸಿ ಕುಡಿಯುವುದರಿಂದ ಸಂಧಿಗಳಲ್ಲಿ ಗ್ರೀಸ್ ಹೆಚ್ಚಿಸುತ್ತದೆ. ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಸಂಧಿಗಳ ನಡುವಿನ ಘರ್ಷಣೆ ಕಡಿಮೆಯಾಗುತ್ತದೆ. ಸೈನೋವಿಯಲ್ನ ಉತ್ಪಾದನೆಗೆ ಹಾಗೂ ರಕ್ಷಣೆಗೆ ಇದು ಬೆಂಬಲವನ್ನು ನೀಡುತ್ತದೆ. ಇದರಿಂದ ಚಲನೆ ಸುಲಭವಾಗುತ್ತದೆ. 1 ದಿನ ಅಥವಾ 1 ವಾರ ಕುಡಿದ್ರೆ ಸಾಲೋದಿಲ್ಲ. ಪ್ರತಿ ರಾತ್ರಿ ಕುಡಿಬೇಕು. ಉತ್ತಮ ರಿಸಲ್ಟ್ಗೆ ಕನಿಷ್ಠ 6 ರಿಂದ 8 ವಾರ ತಗೋಬೇಕು. ಆವಾಗ ನಿಮಗೇ ಚೇಂಜಸ್ ಕಾಣಿಸುತ್ತೆ. ಇನ್ನು ನೀವು ಬ್ಲಡ್ ಥಿನ್ನರ್ ಟ್ಯಾಬ್ಲೆಟ್ನ ತೊಗೊತಿದ್ರೆ, ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಏನಾದರೂ ಇದ್ದರೆ ಡಾಕ್ಟರ್ನ ಸಲಹೆ ಪಡೆದು ಸೇವಿಸಿ. ನಿಮ್ಮೆಲ್ಲರಿಗೂ ಈ ಮನೆಮದ್ದು ಉಪಯೋಗ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಇನ್ನು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು.